ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಏಪ್ರಿಲ್ ತಿಂಗಳ ಕೊನೆ ವಾರದಲ್ಲಿ ಪ್ರವೇಶಿಸುವುದಕ್ಕೆ, ಆತನ ಆರಾಧಿಸುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರಗಳನ್ನು ಮಾಡೋಣ. ಯೇಸು ಕ್ರಿಸ್ತನ ಸಾಕ್ಷಿಗಳು ಪರಿಶುದ್ಧಾತ್ಮನು ಎಂಬ ಚಿಂತೆಯನ್ನು ಧ್ಯಾನಿಸುತ್ತಾ ಕೊನೆಯ ವಾರಕ್ಕೆ ಪ್ರವೇಶಿಸಿದಂತ ನಾವು, ಯೇಸು ಕ್ರಿಸ್ತನು ನಮ್ಮನ್ನು ಸಾಕ್ಷಿಗಳಾಗಿ ಕರೆದಿದ್ದಾನೆ, ಆತನ ಸಾಕ್ಷಿಗಳಾಗಿ ನಮ್ಮನ್ನು ಮಾಡಿದ್ದಾನೆ, ಆತನು ನಮ್ಮೊಳಗೆ ವಾಸ ಮಾಡುವವನಾಗಿದ್ದಾನೆ. ನಾವು ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿರುವಾಗ ಏನನ್ನು ಮಾಡಬೇಕು ಎಂಬ ಚಿಂತೆಗಳನ್ನು ನಾವು ಧ್ಯಾನಿಸುತ್ತಾ ಬಂದೆ. ಆದರೆ ಈ ವಾರ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸುವಾಗ ನಮ್ಮನ್ನು ಆತನು ಎಲ್ಲೆಲ್ಲಿ ಸಾಕ್ಷಿಗಳಾಗಿ ಜೀವಿಸುತ್ತಾನೆ, ಹೇಗೆ ನಮ್ಮನ್ನು ಸಾಕ್ಷಿಯಾಗಿ ಮಾರ್ಪಡಿಸುತ್ತಾನೆ ಎಂಬ ಚಿಂತೆಯನ್ನು ನಾವು ಇವತ್ತು ಧ್ಯಾನಿಸುವುದಕ್ಕೆ ಹೋಗುವುದು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 8ನೇ ವಾಕ್ಯ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ, ಯೆರೂಸಲೇಮಿನಲ್ಲಿಯೂ ಎಲ್ಲ ಯಹೂದ್ಯದಲ್ಲೂ ಸಮರ್ಯದಲ್ಲೂ ಭೂಮಿಯ ಕಟ್ಟ ಕಡೆಯಲ್ಲೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದರು. ಯೇಸು ಕ್ರಿಸ್ತನು ಶಿಷ್ಯರನ್ನು ಯೆರೂಸಲೇಮಿನಲ್ಲಿಯೂ ಎಲ್ಲ ಯಹೂದ್ಯದಲ್ಲಿಯೂ ಸಮರ್ಯದಲ್ಲೂ ಮತ್ತು ಲೋಕದ ಕಟ್ಟ ಕಡೆಗೂ ಆತನ ಸಾಕ್ಷಿಗಳಾಗಿರೋದಕ್ಕೆ ನೇಮಿಸುತ್ತಾನೆ. 4 ಸ್ಥಳಗಳಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಸಾಕ್ಷಿಗಳಾಗಿ ಮಾರ್ಪಡಿಸ್ತಾನೆ. 1, ಯೆರೂಸಲೇಮ್ ಎಂಬ ಪಟ್ಟಣ ದಾವೀದನಿಂದ ಕಟ್ಟಲ್ಪಟ್ಟ ಪಟ್ಟಣ. ಅಲ್ಲಿ ದೇವರ ಆಲಯವಿತ್ತು. ಶಿಷ್ಯರು ಯೇಸು ಸ್ವಾಮಿಯು ಸಭೆಯನ್ನು ಸ್ಥಾಪಿಸಿದಂತ ಒಂದು ಸ್ಥಳ ಯೆರೂಸಲೇಮ್. ಆದಿ ಸಭೆಯ ಒಂದು ಸಭೆ ಪ್ರಾರಂಭಿಸಿದ್ದೇ ಯೆರೂಸಲೇಮಿನಲ್ಲಿ. ಅಲ್ಲಿಂದನೇ ಎಲ್ಲ ಸಭೆಗಳು ಉಂಟಾಯಿತು. ಸಭೆಯ ಆದಿ ಕಾಲಗಳಲ್ಲಿ ಯೆರೂಸಲೇಮ್ ಸಭೆಯೇ ಮೊದಲನೇ ಸಭೆ, ಅದೇ ಮುಖ್ಯ ಸಭೆ. ಅಲ್ಲಿ ನಮ್ಮನ್ನು ಸಾಕ್ಷಿಗಳಾಗಿ ದೇವರು ಮಾಡ್ತೀನಿ ಅಂತ ಹೇಳ್ತಾರೆ ಯೆರೂಸಲೇಮಿನಲ್ಲಿ. ಅದನ್ನು ನಾವು ಆತ್ಮೀಕವಾಗಿ ಇವತ್ತಿನ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ನೋಡುವಾಗ, ನಾವು ಹೋಗುವಂತ, ನಾವು ದೇವರನ್ನು ಆರಾಧಿಸುವಂತ, ನಾವು ಮೆಂಬರ್ಶಿಪ್ ಹೊಂದಿರುವಂತ, ನಾವು ದೇವರನ್ನು ಸದಾ ಕಾಲವು ಆರಾಧಿಸುತ್ತಾ ಒಂದು ಅನ್ಯೋನ್ಯತೆಯನ್ನು ಆಚರಿಸುವಂತ ಸಭೆಯಾದಂತ ನಿಮ್ಮ ವೈಯಕ್ತಿಕ ಸಭೆಗಳಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಸಾಕ್ಷಿಗಳಾಗಿಡುತ್ತಾನೆ. ನನ್ನ ಕೇಳುವಂತ ಪ್ರಿಯ ದೇವಜನರೇ, ನಾವು ಬೆಳೆದು ಬರುವಂತ ಸಭೆಯಲ್ಲಿ ನಾವು ಅನೇಕ ತಪ್ಪುಗಳನ್ನು ಮಾಡಿರ್ತೀವಿ, ಅನೇಕ ಕಲಿಯುವ ಒಂದು ಪ್ರಯತ್ನದಲ್ಲಿ ಬಿದ್ದು ಎದ್ದು ಬಂದಿರ್ತೀವಿ. ಅವಮಾನ ಪಟ್ಟಂತ ಅದೇ ಸ್ಥಳದಲ್ಲಿಯೇ ದೇವರು ನಮ್ಮನ್ನು ಸಾಕ್ಷೀಕರಿಸೋದು. ನೀವು ಬೆಳೆದು ಬರುವಂತ ನಿಮ್ಮ ಸಭೆಯಲ್ಲಿಯೇ ದೇವರು ನಿಮ್ಮನ್ನು ಸಾಕ್ಷೀಕರಿಸೋದು. ನಿಮ್ಮ ಯೆರೂಸಲೇಮಿನಲ್ಲಿಯೇ ದೇವರ ಪ್ರಸನ್ನತೆಯಲ್ಲಿ ದೇವರು ತಾನೇ ನಿಮಗೆ ನಿಮ್ಮ ಸಭೆಯಲ್ಲಿ ನಿಮ್ಮನ್ನು ಸಾಕ್ಷೀಕರಿಸೋದು. ಅವಮಾನ ಪಟ್ಟಂತ ಸ್ಥಳದಲ್ಲಿಯೇ ದೇವರು ನಿಮ್ಮನ್ನು ಸಾಕ್ಷೀಕರಿಸೋದು. ನೀವು ಬಿದ್ದಂತ ಸ್ಥಳದಲ್ಲಿಯೇ ದೇವರು ನಿಮ್ಮನ್ನು ಸಾಕ್ಷೀಕರಿಸೋದು. ಅದು ಯೆರೂಸಲೇಮಿನಲ್ಲಿ. ಯೆರೂಸಲೇಮ್ ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಆ ಸ್ಥಳದಲ್ಲಿ ನಿಮ್ಮನ್ನು ದೇವರು ಸಾಕ್ಷಿಯಾಗಿ ಮಾರ್ಪಡಿಸ್ತಾರೆ. 2ನೇದು, ಎಲ್ಲಾ ಯಹೂದ್ಯದಲ್ಲೂ. ಇಸ್ರಾಯೇಲ್ ಜನರ ಒಂದು ಸಂಪೂರ್ಣವಾದಂಥ ಸ್ಥಳವಾಗಿತ್ತು ಯಹೂದ್ಯ. ಸ್ತುತಿಸುವ ಜನರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಸಾಕ್ಷಿಗಳಾಗಿ ಮಾರ್ಪಡಿಸ್ತಾರೆ. ಎಲ್ಲಾ ಯಹೂದ್ಯದಲ್ಲೂ ಎಂಬುದಾಗಿ ಹೇಳುವಾಗ ನಿಮ್ಮ ಒಂದು ರಾಜ್ಯದಲ್ಲಿ. ಇವತ್ತಿನ ಚಿಂತೆ, ನಾವು ಮಾತನಾಡುವ ಕನ್ನಡ ಜನರ ಮಧ್ಯದಲ್ಲಿ, ಭಾರತ ದೇಶದಲ್ಲಿ ನಮ್ಮನ್ನು ದೇವರು ಸಾಕ್ಷೀಕರಿಸುತ್ತಾರೆ. ಆತನ ಸಾಕ್ಷಿಗಳಾಗಿ ನಾವು ಈ ದೇಶಗಳಲ್ಲಿ ನಿಲ್ಲೋದಕ್ಕೆ ಆತ ನಮಗೆ ಸಹಾಯ ಮಾಡ್ತಾನೆ. 3ನೇದು, ಸಮರ್ಯದಲ್ಲಿ ಹೇಳುವಾಗ ಭಾರತ ದೇಶ, ಏಷ್ಯಾ ಕಾಂಟಿನೆಂಟ್, ಆ ರಾಜ್ಯಗಳಲ್ಲಿ ದೇವರು ನಮ್ಮನ್ನು ಸಾಕ್ಷೀಕರಿಸುತ್ತಾನೆ. 4ನೇದಾಗಿ, ಲೋಕದ ಕಟ್ಟ ಕಡೆಗೂ ದೇವರು ನಮ್ಮನ್ನು ಸಾಕ್ಷೀಕರಿಸುತ್ತಾನೆ. ಅದು ನಿಮ್ಮ ಜೀವಿತದಲ್ಲಿ ನೆರವೇರೋದಕ್ಕೆ ಆತನ ಚಿತ್ತವಾಗಿದೆ. ಅದಕ್ಕೆ ನಾವು ಪ್ರಯತ್ನ ಪಡಬೇಕಾಗಿದೆ. ಇವತ್ತಿನ ಲೋಕದಲ್ಲಿ ಯೂಟ್ಯೂಬ್ ಮುಖಾಂತರವಾಗಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಲೋಕದ ಕಟ್ಟಕಡೆಗೆ ದೇವರ ಸಾಕ್ಷಿಗಳಾಗಿ ನಮ್ಮನ್ನು ಮಾರ್ಪಡಿಸ್ತಾರೆ. ನಮ್ಮ ಭಾಷೆ ಅರ್ಥ ಆಗುವವರ ಜನರ ಮಧ್ಯೆ, ನಮ್ಮ ಭಾಷೆ ಅರ್ಥ ಆಗದೇ ಇರುವಂಥ ಜನರ ಮಧ್ಯದಲ್ಲೂ ನಮ್ಮನ್ನು ದೇವರು ಭಾಷೆಗಳನ್ನು ಉಪಯೋಗಿಸಿ ಸಾಕ್ಷಿಗಳಾಗಿ ಮಾರ್ಪಡಿಸ್ತಾ ಇದ್ದಾರೆ. ಆ ಸಾಕ್ಷಿಗಳಾಗಿ ನಾವು ನಿಲ್ಲಬೇಕು. ಅದಕ್ಕೆ ಮೊದಲನೇದಾಗಿ ನಾವು ಯೆರೂಸಲೇಮಲ್ಲಿ ಸಾಕ್ಷಿ ಉಳ್ಳವರಾಗಿರಬೇಕು. 2ನೇದು, ಯಹೂದ್ಯದಲ್ಲಿ ಸಾಕ್ಷಿ ಉಳ್ಳವರಾಗಿರಬೇಕು. 3ನೇ, ಸಮರ್ಯದಲ್ಲಿ ಸಾಕ್ಷಿ ಉಳ್ಳವರಾಗಿರಬೇಕು. 4ನೇದಾಗಿ, ದೇವರು ಕಟ್ಟ ಕಡೆಗೂ ಸಾಕ್ಷಿಗಳಾಗಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಮೊದಲನಾಗಿ ದೇವರ ಪ್ರಸನ್ನತೆಯಲ್ಲಿ ಸಾಕ್ಷಿ ಉಳ್ಳವರಾಗಿರಬೇಕು. ಯೋಬನ ಕುರಿತಾಗಿ ದೇವರು ಸಾಕ್ಷಿ ಕೊಟ್ಟರು ಎಂಬುದಾಗಿ ನಾವು ವಾಕ್ಯದಲ್ಲಿ ಹೋಗ್ತೀವಿ. ನಮ್ಮ ಕುರಿತಾಗಿ ದೇವರ ಸಾಕ್ಷಿ ಕೊಡುವವನಾಗಿದ್ದಾನೆ. ಹಾಗೆ ಕೊಡುವುದಾಗಿದ್ದರೆ ಏನನ್ನು ಕೊಡ್ತಾರೆ. ಈತನ ನಂಬಿಕೆ ದೃಢವಾಗಿದೆ, ಈತನು ಎಲ್ಲ ಕೆಲಸವನ್ನು ಗುಣಗುಟ್ಟದೆ ಮಾಡ್ತಾನೆ, ನನ್ನ ಸೇವೆ ಎಂಬುದಾಗಿ ಹೇಳುವಾಗ ಉತ್ಸಾಹದಿಂದ ದೇವರ ಕ್ರಿಯೆಗಳನ್ನು ಮಾಡ್ತಾನೆ ಎಂಬ ಸಾಕ್ಷಿಯನ್ನು ದೇವರು ಹೇಳ್ತಾರೋ ಇಲ್ಲವೋ, ಈತನು ಸೋಂಬೇರಿ, ಈತನು ಎಲ್ಲದರಲ್ಲೂ ಗುಣಗುಟ್ಟುತ್ತಾನೆ, ಇದು ಯಾವ ಕೆಲಸ ಕೊಟ್ಟರೂ ಅದರಲ್ಲಿ
ಒಂದಾದರೂ ಕೊರತೆಗಳನ್ನು ಹಾಡುತ್ತಾ ಮುಂದಕ್ಕೆ ಹೋಗ್ತಾನೆ. ಆ ರೀತಿಯಾಗಿ ನಮ್ಮ ಕುರಿತಾಗಿ ಸಾಕ್ಷಿಗಳನ್ನು ಕೊಡ್ತಾನೆ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನ, ನನ್ನ ಕುರಿತಾಗಿ ದೇವರು ಸಾಕ್ಷಿಯನ್ನು ಏನನ್ನು ಕೊಡ್ತಾರೆ? ಎರಡನೇದು, ನನ್ನ ಕುರಿತಾಗಿ ನಮ್ಮ ಸಭೆಯ ಬೋಧಕರು ಏನನ್ನು ಸಾಕ್ಷಿಯನ್ನು ಕೊಡ್ತಾರೆ. ಮೂರನೇದಾಗಿ, ನನ್ನ ಕುಟುಂಬಸ್ಥರು ನನ್ನ ಕುರಿತಾಗಿ ಏನನ್ನು ಸಾಕ್ಷಿಯನ್ನು ಕೊಡ್ತಾರೆ. ನಾಲ್ಕನೇದಾಗಿ, ನನ್ನ ಸುತ್ತಮುತ್ತಲಿರುವಂಥ ಜನರು ನನ್ನ ಕುರಿತಾಗಿ ಏನನ್ನು ಸಾಕ್ಷಿಯನ್ನು ಕೊಡ್ತಾರೆ. ಹಾಗೆ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸುವಾಗ ನನ್ನ ಕುರಿತಾಗಿ ಜನರು ಸಾಕ್ಷಿಗಳನ್ನೇನನ್ನು ಹೇಳ್ತಾರೆ? ಈಕೆ, ಈತನು ಒಳ್ಳೆಯ ಒಂದು ವ್ಯಕ್ತಿ, ಈತನು ಕೆಟ್ಟ ವ್ಯಕ್ತಿ, ಈತನು ಸುಳ್ಳಾಡುವವನು, ಈತನು ಸುಳ್ಳಾಡುವವಳು ಎಂಬುದಾಗಿ ಹೇಳ್ತಾರೋ? ಇವರು ಜಗಳ ಗಂಟ ಎಂಬುದಾಗಿ ಹೇಳ್ತಾರೋ? ಇಲ್ಲದಿದ್ದರೆ ಇವರು ಸಮಾಧಾನ ಉಳ್ಳವರು, ಶಾಂತಿ ಉಳ್ಳವರು, ಇವರ ಮನೆಯಲ್ಲಿ ಯಾವತ್ತೂ ಪ್ರಾರ್ಥನೆ ಕೇಳುತ್ತೆ, ಹಾಡಾಡ್ತಾನೆ ಇರ್ತಾರೆ, ಇವರು ಯಾರ ಹತ್ರನೂ ಗಲಾಟೆ ಮಾಡೋದಕ್ಕೆ ಹೋಗೋದಿಲ್ಲ ಎಂಬುದಾಗಿ ಜನರು ನಮ್ಮ ಕುರಿತಾಗಿ ಸಾಕ್ಷಿ ಹೇಳ್ತಾರೆ. ನಮ್ಮ ದಶಮ ಭಾಗದಲ್ಲಿ, ಕಾಣಿಕೆಯಲ್ಲಿ, ನಮ್ಮ ಜೀವಿತದಲ್ಲಿ, ಸಭೆಗೆ ಬರುವ ಆ ಕ್ರಿಯೆಯಲ್ಲಿ ನಮ್ಮ ಕುರಿತಾಗಿ ಸೇವಕರು ಏನನ್ನು ಸಾಕ್ಷಿ ಕೊಡ್ತಾರೆ? ಸುಳ್ಳು ಸಾಕ್ಷಿಗಳು ಹೇಳುವವರು ಇದ್ದಾರೆ, ಆದರೆ ಅವರ ಮಧ್ಯದಲ್ಲಿ ದೇವರು ಸತ್ಯ ಸಾಕ್ಷಿಗಳನ್ನು ಎಬ್ಬಿಸುವವರಾಗಿ. ಹಾಗೆ ನಾವು ಸತ್ಯ ಸಾಕ್ಷಿಗಳಾಗಿ ಜೀವಿಸೋದಕ್ಕೆ ನಮ್ಮನ್ನು, ನಮ್ಮ ಜೀವಿತವನ್ನು, ನಮ್ಮ ನಡೆನುಡಿಗಳನ್ನು ನಾವು ಬದಲಾಯಿಸುತ್ತಿದ್ದೇವೆ. ನಮ್ಮ ಸಾಕ್ಷಿಗಳು ನಾವಾಗಿದ್ದೇವೆ. ನಮ್ಮ ಮನಸ್ಸಾಕ್ಷಿ ನಮ್ಮ ಕುರಿತಾಗಿ ಏನನ್ನು ಸಾಕ್ಷಿ ಹೇಳ್ತಾ ಇದೆ? ನಾನು ಕೇಳುವಂಥ ಪ್ರಿಯ ದೇವಜನರೇ, ಸಾಕ್ಷಿಗಳಾಗೋಕ್ಕೆ ನಮ್ಮನ್ನು ನಾವೇ ಸಿದ್ಧಪಡಿಸೋಣ. ಯೆರೂಸಲೇಮಲ್ಲಿ ಸಾಕ್ಷಿ ಆಗಬೇಕಾದ್ರೆ ಯೆರೂಸಲೇಮಲ್ಲಿ ನನಗೆ ನಿನಗೆ ಸಾಕ್ಷಿ ಇರಬೇಕು. ಯಹೂದ್ಯದಲ್ಲಿ ಸಾಕ್ಷಿ ಆಗಬೇಕಾದ್ರೆ ಯೆರೂಸಲೇಮಿನಲ್ಲೂ ಯಹೂದ್ಯರಲ್ಲೂ ಸಾಕ್ಷಿ ಉಳ್ಳವರಾಗಿರಬೇಕು. ಸಮರ್ಯದಲ್ಲಿ ಸಾಕ್ಷಿ ಉಳ್ಳವರಾಗಬೇಕಾಗಿದ್ದರೆ ಇಲ್ಲಿ ಎಲ್ಲ ಕಡೆ ಸಾಕ್ಷಿ, ಲೋಕದ ಕಡೆಗೆ ಸಾಕ್ಷಿ ಆಗಬೇಕಾದ್ರೆ ಯೆರೂಸಲೇಮಲ್ಲಿ ಸಾಕ್ಷಿ ಉಳ್ಳವರಾಗಿರಬೇಕು. ಹಾಗಿರೋದಕ್ಕೆ ದೇವರನ್ನು ಪ್ರಾರ್ಥಿಸೋಣ. ಈ ಏಪ್ರಿಲ್ ತಿಂಗಳನ್ನು ನಮ್ಮ ನಡೆಸಿದಂಥ ದೇವರಿಗಾಗಿ ಆತನಿಗೆ ಸ್ತೋತ್ರವನ್ನು ನಾವು ಮೇ ಮಂತ್ಗೆ ಪ್ರವೇಶಿಸುವಾಗ ದೇವರಿತಾನೆ ನಮ್ಮನ್ನು ನಡೆಸಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ದೇವರೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.